ಪೂಜಾ ಯಾಕೋ ಭಾಳ ಹೆದರಿಕೆ ಆಗಕತ್ತೈತ. ಕಾವ್ಯ, ಯಾಕೆ ಹೆದರ್ಕೋಬೇಕ? ಅದು ಏನಂದ್ರ ಈಗ ಇವತ್ತ ಎಂಗೇಜ್ಮೆಂಟ್, ಇನ್ನೊಂದು ಸ್ವಲ್ಪ ದಿವಸದಾಗ ಮದ್ವಿನೂ ಆಗ್ಬಿಡ್ತೈತಿ. ನನಗೆ ಎಷ್ಟು ಟೆನ್ಷನ್ ಆಗಕತ್ತೈತಿ ಗೊತ್ತೇನ? ಅಯ್ಯೋ ಕಾವ್ಯ, ನೀನ್ ಟೆನ್ಷನ್ ಮಾಡ್ಕೊಳಕತ್ತೀಯಾ? ನೀನ್ ಇಷ್ಟಪಟ್ಟಿದ್ ಹುಡುಗನ ಜೊತೆಗೆ ನಿನ್ ಮದ್ವೆ ಆಗ್ತೈತಿ, ಅದ್ರೊಳಗಡೆ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ ಏನೈತಿ? ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನಿನ್ ಮದ್ವೆ ಫಿಕ್ಸ್ ಆಗ್ತೈತಲ್ಲ ಅವಾಗ ಇದ ಮಾತು ಸೇಮ್ ನನಗೆ ಹೇಳ್ತಿದ್ದಿ. ಅವತ್ತು ನನ್ನ ಜೊತೆಗೆ ಮಾತಾಡ್ತೇನೆ ನೋಡು. ಅಲ್ಲಿವರೆಗೂ ನಾನು ನಿನಗೆ ಏನು ಹೇಳಲ್ಲ ಇದ್ರ ಬಗ್ಗೆ. ಕಾವ್ಯ, ನನಗೂ ಗೊತ್ತಾಗ್ತೈತಿ ಹೆಣ್ಮಕ್ಳಿಗೆ ಮದುವೆ ಆಗ್ಬೇಕಾದ್ರೆ ಇದೆಲ್ಲ ಕಾಮನ್. ಸ್ವಲ್ಪ ಟೆನ್ಷನ್ ಎಲ್ಲ ಆಗ್ತೈತಿ, ಮುಂದಿನ ಲೈಫ್ ಹೆಂಗ ಏನು ಅಂತಂದು ಹೇಳಿ. ಅದಕ್ಕೆ ನೀನು ಭಯ ಪಡ್ಕೊಂತ ಕುತ್ಕೊಂಡ್ರ? ಭಯ ಅಂತ ಅಲ್ಲ, ಇದು ಒಂಥರ ಮಿಕ್ಸ್ಡ್ ಫೀಲಿಂಗ್. ಈಗ ನೀನು ಭಯ ಪಡ್ತಿದ್ದಿ, ಆಮೇಲೆ ಮದುವೆ ಆದ್ಮೇಲೆ ನಿನ್ನ ಗಂಡಗೆ ಭಯ ಪಡಿಸ್ತಿದ್ದಿ, ಅಷ್ಟೇ ಅಲ್ಲ ಮ್ಯಾರೇಜ್ ಅಂದ್ರೆ. ಹೇ ಕಳ್ಳಿ, ಇಷ್ಟೆಲ್ಲ ಜೋಕ್ಸ್ ಕ್ರ್ಯಾಕ್ ಮಾಡೋದು ಯಾವಾಗಿಂದ ಕಲ್ತಿದ್ದೀನಿ ನೀನು? ಈಗ ನಾನು ಭಯ ಪಡ್ತೇನೆ, ಆಮೇಲೆ ಮದುವೆ ಆದ್ಮೇಲೆ ನನ್ನ ಗಂಡಗ ಭಯ ಪಡಿಸ್ತೇನಾ? ಬಾರಿ ಅದಿದ್ದೀನಿ ನೀನು. ನಿಂದು ಮದುವೆ ಆಗಲಿ ಆವಾಗ ಕಾಯ್ತೇನೆ. ಮೊದಲು ಅಂಕಲ್ ಹತ್ರ ಹೋಗಿ ನಿನಗೂ ಒಂದು ಹುಡುಗನ್ ನೋಡಿ ಮದುವೆ ಮಾಡ್ರಿ ಅಂತ ಹೇಳ್ತೇನೆ. ಅಯ್ಯೋ, ಆ ತಪ್ಪು ಮಾತ್ರ ಮಾಡ್ಬೇಡವ. ನಾನು ಇನ್ನೂ ಒಂದಿಷ್ಟು ದಿವಸ ಆರಾಮಾಗಿ ನನ್ನ ತವ್ರ ಮನೆ ಒಳಗಡೆ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಪಟ್ಟೇನಿ. ಇವಾಗಲೇ ಮದುವೆ ಮಾಡ್ಕೊಂಡು ಹೋಗೋ ಇಷ್ಟ ನನಗಿಲ್ಲ. ಪೂಜಾ, ನಿಜ ಹೇಳು, ನೀನು ಯಾವ ಹುಡುಗನ ಇಷ್ಟಪಟ್ಟಿಲ್ಲೇನೋ? ಇಲ್ಲಪ್ಪ, ನಾನು ಯಾವ ಹುಡುಗನೂ ಇಷ್ಟಪಟ್ಟಿಲ್ಲ. ಸುಳ್ಳು ಹೇಳ್ಬೇಡ. ನನ್ನ ಹತ್ರ ಮುಚ್ಚಿಡಾಕತ್ತೀಯೋ ಹೆಂಗೆ? ನಿನ್ನ ಹತ್ರ ಮುಚ್ಚಿಟ್ಟು ನನಗೇನು ಸಿಗ್ಬೇಕು ಹೇಳು? ನಾನು ನನ್ನ ಕಷ್ಟ ಸುಖ ಏನೇ ಇದ್ರು ನಿನ್ನ ಹತ್ರನ ಹೇಳ್ಕೊಳ್ಳೋದು. ನನಗಿಷ್ಟು ದಿವಸ ಆ ರೀತಿ ಯಾವತ್ತೂ ಅನ್ಸಿಲ್ಲಮ್ಮ. ಹಂಗೇನಾರು ಇನ್ನು ಮುಂದೆ ಅನಿಸ್ತು ಅಂದ್ರೆ ಫಸ್ಟ್ ನಿನಗೆ ಹೇಳ್ತೇನೆ ಆತ. ಅಲ್ಲ, ನಿನಗೆ ಯಾರು ಪ್ರಪೋಸ್ ಮಾಡಿಲ್ಲ? ಮಾಡಿದ್ರು, ಆದ್ರೆ ನಾನು ರಿಜೆಕ್ಟ್ ಮಾಡಿದೆ. ಅಯ್ಯೋ ಹುಚ್ಚಿ, ಯಾಕೆ ರಿಜೆಕ್ಟ್ ಮಾಡಿದಿ? ನನಗೆ ಇಷ್ಟ ಆಗಿರಲಿಲ್ಲ ಕಾವ್ಯ. ಅದ್ರಾಗ ಬೇರೆ ಈ ರೀತಿ ನನಗೆ ಲವ್ ಮ್ಯಾರೇಜ್ ಮಾಡ್ಕೋಬೇಕನ್ನೋದು ಮುಂಚೆಯಿಂದಾನು ಇಷ್ಟ ಇಲ್ಲ. ನಮ್ಮ ಪಪ್ಪ ಯಾರ ನೋಡಿ ಮದುವೆ ಮಾಡ್ಕೊಂತಾರ ಅವ್ರ ಮದುವೆ ಮಾಡ್ಕೊಂತೇನೆ ನಾನು. ಅಲ್ಲ, ಒಂದ್ ವೇಳೆ ನಿನಗೆ ಯಾರಾದರೂ ಬಂದು ಮುಂದೆ ಪ್ರಪೋಸ್ ಮಾಡಿದ್ರಪ್ಪ, ಅವರು ನಿನಗೆ ಇಷ್ಟ ಆದ್ರೆ ಏನು ಮಾಡ್ತಿದ್ದಿ? ಇದು ನಿನ್ನ ಕನ್ಸೊಳಗಡೆ ಮಾತ್ರ ಸಾಧ್ಯ. ನಿಂದು ಇಮ್ಯಾಜಿನೇಷನ್ ಥರ ಹಂಗೆಲ್ಲ ಆಗಲ್ಲ ಕಾವ್ಯ. ಒಂದು ವೇಳೆ ಏನಾರ ಹಂಗೆ ಬಂದರೂ ಕೂಡ ನನಗೆ ಆ ಹುಡುಗ ಇಷ್ಟ ಆಗೋದಿಲ್ಲ. ನಮ್ಮಪ್ಪ ಯಾರನ್ನ ತೋರಿಸ್ತಾರೆ ಅವ್ರ ನನ್ನ ಮದುವೆ ಆಗೋದು. ಪೂಜಾ, ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡ್ಕೊ. ಒಂದು ವೇಳೆ ನಿನಗೆ ಯಾವುದೋ ಹುಡುಗ ಪ್ರಪೋಸ್ ಮಾಡಿದ್ನಪ್ಪ, ಅವನು ನಿನಗೆ ಇಷ್ಟ ಆದ, ಅವಾಗ ಏನು ಮಾಡ್ತಿದ್ದಿ? ಹ್ಞೂ ಅಂತೀಯಾ? ನನಗೆ ಹಾಗೆಲ್ಲ ಯಾವ ಹುಡುಗನೂ ಇಷ್ಟ ಆಗೋದಿಲ್ಲ. ಇದರೊಳಗೆ ಮಾತ್ರ ನಾನು ಭಾರಿ ಸ್ಟ್ರಿಕ್ಟ್ ಆಗಿನ ಅದೇನಿ. ನನಗೆ ಯಾರ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅಂತ ಏನೂ ಇಲ್ಲಲ್ಲ. ನನ್ನ ಸಲುವಾಗಿ ಹೇಳು ಪೂಜಾ ಪ್ಲೀಸ್. ಸರಿ, ನಿನ್ನ ಸಲುವಾಗಿ ಹೇಳಬೇಕು ಅಂತ ಅಂದ್ರೆ, ಒಂದು ವೇಳೆ ನನಗೂ ಏನಾರ ಆ ಹುಡುಗ ಇಷ್ಟ ಆತ ಅಂತಂದ್ರೆ ನಾನು ಮೊದಲು ಆ ಹುಡುಗ ಹೇಳೋದೇನು ಮಾತು ಗೊತ್ತಾ? ನೀನು ನಮ್ಮ ಅಪ್ಪ ಹತ್ರ ಹೋಗಿ ಪರ್ಮಿಷನ್ ತಗೋ. ಅವ್ರು ಈ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಮದುವೆ ಆಗೋದ್ರೊಳಗಡೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಅಪ್ಪ ಕಡೆ ಪರ್ಮಿಷನ್ ಸಿಕ್ಮೇಲೆ ಫಸ್ಟ್ ನಿನ್ನೆಗೆ ಫೋನ್ ಮಾಡಿ ಹೇಳ್ತೇನೆ, ಆಯ್ತಾ? ನನ್ನ ಮದುವೆ ಹಿಂಗಾಗ್ತಾ ಐತೆ ಅಂತ ಹೇಳಿ. ಇದಕ್ಕೆ ಏನು ಕಮ್ಮಿ ಇಲ್ಲ. ಅದೇನೋ ಬಂದು ಪ್ರಪೋಸ್ ಮಾಡಿದ ತಕ್ಷಣ ಅಪ್ಪನ ಮುಂದೆ ಹೇಳಕ್ ಕಳಿಸ್ತಾಳಂತ, ಆಮೇಲೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತಾಳಂತ. ಒಂದು ಸ್ವಲ್ಪ ದಿವಸ ಲೈಫ್ನ ಎಂಜಾಯ್ ಮಾಡಬೇಕು ಪೂಜಾ. ಅಯ್ಯೋ, ಆ ರೀತಿ ಎಂಜಾಯ್ಮೆಂಟ್ ಎಲ್ಲ ನನಗೆ ಬೇಡಮ್ಮ. ಮದುವೆ ಆದ್ಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ಕೋಬಹುದು. ಈಗ ನಿಂದ ನೋಡು, ನೀನೆಲ್ಲ ಇಷ್ಟಪಟ್ಟಿ ಅಂತ ಹೇಳಿ ಹೋಗಿ ಏನಾರ ಹೇಳ್ದ ಪ್ರಜ್ವಲ್ ಮುಂದೆ? ಅಯ್ಯೋ, ಏನಾಯ್ತಂತ ನಿನಗೆ ಗೊತ್ತೈತಲ್ಲ ಪೂಜಾ. ಸರಿ, ನಂದು ಪ್ರಜ್ವಲ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೈಡಿಗೆ ಎತ್ತಿಕ್ಬಿಡು. ಒಂದ್ ವೇಳೆ ಇದು ಯಾವುದು ಇರಲಿಲ್ಲ ಅಂದಿದ್ರೆ ನೀನು ಹೋಗಿ ಪ್ರಪೋಸ್ ಮಾಡ್ತಿದ್ದ ಪ್ರಜ್ವಲ್ಗ? ಅಯ್ಯೋಯಪ್ಪ, ಇಲ್ಲ. ಅವ್ನು ಬಂದ್ ಮಾಡಿದಿದ್ರೆ ಒಪ್ಕೊಂತಿದ್ದೆ ಅನಿಸ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ ಆಗಿದ್ದ ಬೇರೆ ಅಲ್ಲ. ಪೂಜಾ, ಕಾವ್ಯ, ಏನ್ ಮಾತಿನ ಮಲ್ಯಾರ ಮಾತಾಡ್ಕೊಂತ ನಿಂತು ಬಿಟ್ಟಿರಲ್ಲ? ಮುಂದೆ ಏನೈತಿ? ಇವತ್ತ ಫಂಕ್ಷನ್ ಐತಿ. ಕಾವ್ಯ, ನೀನಿನ್ನೂ ರೆಡಿನ ಆಗಿಲ್ಲೇನ? ವೈನಿ, ಅದು ರೆಡಿ ಮಾಡಕತ್ತಿದ್ದೆ, ಇನ್ನು ಪಾರ್ಲರ್ನವ್ರು ಬಂದೇ ಇಲ್ಲ. ಅವರು ಬಂದಾರ, ಹೊರಗ ಅಮ್ಮ ಕಾಫಿ ಕೊಟ್ಟಾರಲ್ಲೇ ಕುಡಿಯಾಕತ್ತಾರ. ನೀವಿಬ್ರು ಇಲ್ಲಿ ಮಾತಾಡೋದು ಕೇಳಿ ನನಗ ತಲೆ ತಿರ್ಗಾಕತ್ತೈತಿ. ಅದು ವೈನಿ, ಈಗ ಅನ್ನೆಸರಿ ಮಾತುಗಳೆಲ್ಲ ಬೇಡ. ಕಾವ್ಯ, ಬೇಗ ರೆಡಿ ಆಗು. ಛತ್ರಕ್ಕೆ ಹೋಗಾಕ ಟೈಮ್ ಆಗಕತ್ತೈತಿ. ಮತ್ತೆಲ್ಲ ಜನಗಳು ಬರ್ತಾರಲ್ಲೇ. ಫಂಕ್ಷನ್ ಲೇಟ್ ಆದ್ರೆ ಮತ್ತೆ ಅವ್ರ ಮನೆಗೆ ಹೋಗಕ್ಕೆಲ್ಲ ಭಾಳ ಹೊತ್ತಾಗ್ಬಿಡ್ತೈತಿ. ದೊಡ್ಡಪ್ಪ ಎಲ್ಲ ಭಾಳ ಅರ್ಜೆಂಟ್ ಮಾಡತ್ತಾರ. ನಾನೀಗ ಪಾರ್ಲರ್ನವ್ರನ್ನ ಒಳಗೆ ಕಳಿಸ್ತೇನೆ. ಬೇಗ ರೆಡಿ ಆಗಿ ಬಂದ್ಬಿಡ್ರಿ. ಸರಿ ವೈನಿ. ಆಮೇಲೆ ಈ ರೀತಿ ಎಲ್ಲ ಅನ್ನೆಸರಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಯಾರು ಮಾತು ಕೇಳಿಸ್ಕೊಂಡ್ರೆ ಭಾಳ ಕಷ್ಟ. ಅದು ಅಕ್ಕ, ನಾನು ಸುಮ್ಮನೆ ತಮಾಷೆಗಂತ ಮಾತಾಡ್ದೆ. ಹೌದು ಕಾವ್ಯ, ಮೊದಲು ನಮ್ಮ ಪರಿಸ್ಥಿತಿಗಳು ಸರಿ ಇರೋದಿಲ್ಲ. ಏನೋ ಮಾಡಕ್ ಹೋಗಿ ಏನೋ ಆಗ್ತಾವೋ. ನೀವಿಬ್ರು ತಮಾಷೆಗೆ ಮಾತಾಡ್ಕೊಂತಿರ್ತೀರಿ, ಆದ್ರೆ ಅದನ್ನ ಬೇರೆದವ್ರು ಕೇಳಿಸ್ಕೊಂಡು ಬೇರೆಯವ್ರ ತರ ಮಾತಾಡ್ತಾರ. ಅದಕ್ಕೆಲ್ಲ ಆಸ್ಪದ ಕೊಡೋದು ಬೇಡ. ಈಗ ಎಷ್ಟು ಹುಷಾರಿಂದ ಇರ್ತೇವಲ್ಲ ಅಷ್ಟು ಚೆನ್ನಾಗಿ ಮುಂದಿನ ಜೀವನ ನಮ್ದು ಚೆನ್ನಾಗಿರ್ತೈತಿ. ನಿನಗೆ ಅರ್ಥ ಆಯ್ತು ಅಂತ ಅನಿಸ್ತೈತಿ ಕಾವ್ಯ. ಹಾ ಅಕ್ಕ, ಸಾರಿ. ಅಯ್ಯೋ, ಇವೆಲ್ಲ ಜೋಕ್ಸ್ ಎಲ್ಲ ಇದ್ದಿದ್ದ, ಹಂಗಂತ ಹೇಳಿ ನೀನು ನನ್ನ ಹತ್ರ ಸಾರಿ ಕೇಳೋದೇನು ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಕಾವ್ಯ, ಮದುವೆ ಆಗಿ ಹೋದ್ಮೇಲೆ ನೀನು ಹೆಂಗಿರ್ಬೇಕು, ಹೆಂಗೆ ಏನು ಎತ್ತ ಎಲ್ಲ ಸ್ವಲ್ಪ ತಿಳ್ಕೊಬೇಕು. ಒಂದು ಕೆಲಸ ಮಾಡ್ತೇನಕ್ಕ, ನೀನು ಈಗ ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆಗೆ ಹೆಂಗಿದ್ರು ಒಂದು ಸ್ವಲ್ಪ ದಿವಸ ಟೈಮ್ ಇರ್ತೈತಿ. ಅವಾಗ ನೀನು ಇಲ್ಲೇ ಇದ್ಬಿಡು. ಹೆಂಗೆ ಏನು ಅಂತ ನನಗೆ ಗೊತ್ತಾಗೋದಿಲ್ಲಪ್ಪ, ನೀನೇ ಎಲ್ಲ ಹೇಳ್ಕೊಡ್ಬೇಕು. ಹೌದು ವೈನಿ, ನಾನು ನೀವು ಎಲ್ಲ ಇಲ್ಲೇ ಇದ್ಬಿಡೋಣ ಒಂದು ಸ್ವಲ್ಪ ದಿವಸ. ಅಂದ್ರೆ ಕಾವ್ಯ ಜೊತೆಗೆ ನನಗೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ. ನೀವು ಏನೇನು ಬೇಕು ಎಲ್ಲ ಕಾವ್ಯ ಹೇಳ್ಕೊಟ್ಟಂಗೆ ಆಗ್ತೈತಿ. ಹೆಂಗೆ? ಆಮೇಲೆ ಅಜ್ಜಮ್ಮ ಅಲ್ಲಿಂದ ಇಲ್ಲಿಗೆ ಬಾರ್ಕೊಲ್ ತಗೊಂಡ್ಬರ್ತಾರ ಅಷ್ಟ. ಅಜ್ಜಮ್ಮನೇ ಇಲ್ಲೇ ಇಟ್ಕೊಳ್ಳೋಣ ವೈನಿ. ಅಯ್ಯೋ, ನಿಮ್ಮ ಜೊತೆ ನಿಂತ್ಕೊಂಡ್ರೆ ಮುಗಿತು. ಸಣ್ಣ ಹುಡುಗರೊಳಗಡೆ ನನ್ನನ್ನು ಸಣ್ಣಕಿನ್ ಮಾಡ್ಬಿಡ್ತೀರಿ. ಆಮೇಲೆ ಮೊದಲು ಬೇಗ ಕಾವ್ಯ ರೆಡಿ ಆಗು. ಪಾರ್ಲರ್ನವ್ರನ್ನ ಕಳಿಸ್ತೇನೆ. ಸರಿ ಅಕ್ಕ.
ನೋಡು ವೈನಿ ಸುಮ್ಮನೆ ತಪ್ಪು ತಿಳ್ಕೊಂಡ್ರು. ಅಯ್ಯೋ ಹೋಗ್ಲಿ ಬಿಡು ಪೂಜಾ, ನಮ್ಮ ಅಕ್ಕ ಹೆಂಗಂತ ಹೇಳಿ ನನಗೆ ಗೊತ್ತು. ಅವಳು ಸ್ವಲ್ಪ ಮುಂಚಿಂದನೂ ಸೀರಿಯಸ್ ಆಗಿನ ಬಂದ್ಬಿಟ್ಟಾಳು. ಅದಕ್ಕೆ ಆಕಿಗೆ ಏನು ಅರ್ಥ ಆಗಲ್ಲ. ಆದ್ರೆ ಆಕಿ ಒಂದು ಸ್ವಲ್ಪ ಹೊರಗೆಲ್ಲ ಹೋಗಿ ಇವನ್ನೆಲ್ಲ ನೋಡಿದ್ರೆ ಆಕಿಗೂ ಕಾಮನ್ ಅಂತ ಅನಿಸ್ತೈತಿ. ಬಟ್ ಆಕಿ ಆ ಪರಿಸ್ಥಿತಿ ಒಳಗಡೆ ಬೆಳೆದೇ ಇಲ್ಲ. ಆಕಿ ಒಂಥರ ಸ್ಟ್ರಿಕ್ಟ್ ಆಗಿ ಬೆಳೆದವಳು. ತನ್ನ ನಡುವ ಚೌಕಟ್ಟು ನಿರ್ಮಿಸ್ಕೊಂಡು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಿ ಬೆಳೆದಾಳಲ್ಲ. ಅದಕ್ಕೆ ಆಕಿಗ ಇವೆಲ್ಲ ಜೋಕ್ ಅಂತ ಅನ್ಸೋದಿಲ್ಲ. ಸೀರಿಯಸ್ ಆಗಿನ ತಗೊಂತಾಳೆ. ಹೋಗ್ಲಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಇಲ್ಲಪ್ಪ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನನಗೂ ಅನಿಸ್ತೈತಿ ಅವ್ರದ ಗಾಳಿ ಬೀಸೈತೇನೋ ಅಂತ ಹೇಳಿ. ಅದಕ್ಕೆ ನೀನು ಹಂಗೆ ಮಾತಾಡಿದ ತಕ್ಷಣ ನಾನು ಒಂದು ಸ್ವಲ್ಪ ಸೀರಿಯಸ್ ಆಗಿನ ಮಾತಾಡಿದೆ. ಅಲ್ಲ, ನಾನು ಪಾರ್ಲರ್ನವರಿಗೆ ಜಲ್ದಿ ಬರಕ್ಕೆ ಹೇಳೀನಿ. ಬರೋದು ಲೇಟಾಗಿ ಬಂದಾರ. ಮತ್ತೆ ಟೀ ಕಾಫಿ ಟಿಫನ್ ಅನ್ಕೊಂತ ಇಷ್ಟು ಲೇಟ್ ಮಾಡಕತ್ತಾರಪ್ಪ. ಬೇಗ ಬೇಗ ರೆಡಿಯಾಗಿ ಹೋಗ್ಬೇಕಂತಂದು ಹೇಳಂದ್ರೆ, ಓ ನಮ್ಮ ಪ್ರಜ್ವಲ್ ಬ್ರದರ್ನ ನೋಡಕ್ ಅಷ್ಟು ಕಾತರದಿಂದ ಕಾಯಕತ್ತೀಯಾ? ಏಯ್ ಪೂಜಾ, ಸುಮ್ಮನಿರಪ್ಪ. ನೀನು ಹಿಂಗೆಲ್ಲ ಕಾಲು ಎಳಿಬೇಡ ನೋಡು. ನನಗೆ ಗೊತ್ತಾಗ್ತೈತಮ್ಮ, ನಿನ್ನ ಮುಖದ ಮೇಲೆ ಇರೋ ನಾಚಿಕೆನೆ ಎಲ್ಲ ಹೇಳಕತ್ತೈತಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೇ ಐ ಕಮ್ ಇನ್? ಓ ಪಾರ್ಲರ್ನವರು ಬಂದ್ರು ಅನ್ಸುತ್ತಿರು, ಕರಿತೇನೆ ಒಳಗೆ. ಹಾ ಬನ್ನಿ ಮೇಡಮ್ ಒಳಗೆ. ಅದು ಸಾರಿ ಮೇಡಮ್, ನಾನು ಸ್ವಲ್ಪ ಬರೋದು ಲೇಟ್ ಆಯಿತು. ಪರವಾಗಿಲ್ಲ ಬಿಡ್ರಿ, ಜಲ್ದಿ ರೆಡಿ ಮಾಡಿಬಿಡ್ರಿ. ಅಂದ್ರೆ ನಾವು ಕರೆಕ್ಟ್ ಟೈಮಿಗೆ ಹೋಗಿ ಹಾಲಿಗೆ ಹೋಗಿ ಇರೋಕ್ಕಾಗ್ತೈತಿ. ಇಲ್ಲಾಂದ್ರೆ ಮನೆಗೆಲ್ಲರ ಹತ್ರ ಬೈಸ್ಕೋಬೇಕು. ಹಾಂ ಮೇಡಮ್, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ನಿಮ್ಗೆ ರೆಡಿ ಮಾಡಿಬಿಡ್ತೇನೆ. ಸರಿ ಮೇಡಮ್. ನಮ್ಮ ಕಾವ್ಯ ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ನಮ್ಮ ಪ್ರಜ್ವಲ್ ಬ್ರದರ್ ನೋಡಿದ ತಕ್ಷಣ ಅಲ್ಲೇ ಫಿದಾಗಿ ಹೋಗ್ಬಿಡ್ಬೇಕು. ಅಯ್ಯೋ ಮೇಡಮ್, ನಾನೇನು ಅವ್ರನ್ನ ಅಷ್ಟು ಚೆನ್ನಾಗಿ ರೆಡಿ ಮಾಡೋದು? ಆಲ್ರೆಡಿ ಅವ್ರು ನೋಡೋಕ್ಕೆ ಸುಂದರವಾಗಿನೇ ಇದ್ದಾರೆ. ಸ್ವಲ್ಪ ಟಚ್ ಅಪ್ ಮಾಡಿಬಿಟ್ರೆ ಆಯಿತು, ಇನ್ನೂ ಚೆನ್ನಾಗಿ ಕಾಣ್ತಾರೆ. ಓವರ್ ಮೇಕಪ್ ಎಲ್ಲ ಅವರಿಗೆ ಸೂಟ್ ಆಗಲ್ಲ. ಸರಿ, ಅದೇನು ಮಾಡ್ತೀರಾ? ನಾನು ನಿಮಗೆ ಬಿಟ್ಟಿದ್ದು ಬೇಗ ಬೇಗ ರೆಡಿ ಮಾಡಿಬಿಡ್ರಿ. ಹೌದು, ನಿಮ್ಮ ಜೊತೆ ಯಾರನ್ನೂ ಕರ್ಕೊಂಡು ಬಂದಿಲ್ವಾ? ಇಲ್ಲ ಮೇಡಮ್, ನಾನು ಒಬ್ಬಳೇ ಮಾಡ್ತೀನಿ. ಇವತ್ತಿನ ಎಂಗೇಜ್ಮೆಂಟ್ ಇಂದಲ್ವಾ, ಮದುವೆಗೆ ಬೇಕಂದ್ರೆ ನೋಡ್ತೀನಿ. ಸರಿ, ನೀವು ಇವತ್ತು ಹೆಂಗೆ ರೆಡಿ ಮಾಡ್ತೀರಲ್ಲ ಅದ್ರ ಮೇಲೆ ನಿಮಗೆ ಮದುವೆಗೆ ಅಪಾರ್ಟ್ಮೆಂಟ್ ಸಿಗೋದು. ಆಮೇಲೆ ನೀವು ಇವತ್ತು ಎಷ್ಟು ಚೆನ್ನಾಗಿ ಮಾಡ್ತೀರಲ್ಲ ಅದನ್ನ ನೋಡಿಕೊಂಡು ಮದುವೆ ಟೈಮಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಬೇಕು ಏನು ಎತ್ತ ಎಲ್ಲ ಹೇಳ್ತೀವಿ. ಮೇನ್ ಪ್ರಿಫರೆನ್ಸ್ ನೀವು ಮದುಮಗಳಿಗೆ ಕೊಡಬೇಕು. ಸರಿ ಮೇಡಮ್, ನೋಡ್ತಾ ಇರ್ರಿ ನಾನು ಜಾದು ಎಷ್ಟು ಚೆನ್ನಾಗಿ ತೋರಿಸ್ತೀನಿ ಅಂತಂದು ಹೇಳಿ. ತುಂಬ ಓವರ್ ಆಗಿನೂ ಮಾಡಲ್ಲ, ತುಂಬ ಸಿಂಪಲ್ ಆಗಿನೂ ಮಾಡಲ್ಲ. ಅವ್ರಿಗೆ ಹೆಂಗೆ ಸೂಟ್ ಆಗುತ್ತೋ ಅದೇ ರೀತಿ ನಾನು ಮೇಕಪ್ ಮಾಡೋದು. ಇನ್ನೊಂದ್ಸಲಿ ನೀವು ಎಲ್ಲಿ ಹೋದರೂ ಯಾರು ಮೇಕಪ್ ನೋಡಿದ್ರು ನಿಮಗದು ಒಂದು ರೀತಿ ಕಂಪ್ಲೀಟ್ ಅಂತ ಅನ್ನಿಸ್ಬಾರ್ದು. ಬೇರೆಯವ್ರ ಮೇಕಪ್ ಎಲ್ಲ ಇನ್ಕಂಪ್ಲೀಟೇ ಅನ್ನಿಸ್ಬೇಕು. ನಾನು ಕೈ ಚಾಳ್ಕ ನೋಡ್ಬಿಟ್ರೆ ನೀವು ಎಲ್ಲೇ ಹೋದ್ರೂ ನನ್ನನ್ನೇ ಕರ್ಕೊಂಡು ಹೋಗ್ತೀರಿ. ಸರಿ ಮೇಡಮ್, ಮೊದಲು ನೀವು ಅವ್ರನ್ನ ಮೇಕಪ್ ಮಾಡಿ, ಆಮೇಲೆ ನೋಡಿ ಹೇಳ್ತೇನೆ ನಾನು ನೀವು ಮಾಡಿರೋದು ಕರೆಕ್ಟ್ ಆಗಿತ್ತಾ ಅಥವಾ ಇನ್ಕಂಪ್ಲೀಟ್ ಆಗೈತಾ ಕಂಪ್ಲೀಟ್ ಆಗೈತಾ ಅಂತ. ಇನ್ಕಂಪ್ಲೀಟ್ ಅನ್ನೋ ಮಾತು ನನ್ನ ಹಿಸ್ಟ್ರಿಲೇ ಇಲ್ಲ. ನನಗೆ ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಸಿಕ್ಕೋ ಗೊತ್ತಾ? ಹೌದಾ ಮೇಡಮ್? ಸರಿ, ಜಲ್ದಿ ರೆಡಿ ಮಾಡಿಬಿಡ್ರಿ ನಮ್ಮ ಕಾವ್ಯನ. ಹಾಂ ಮೇಡಮ್, ಕೂತ್ಕೊಳ್ಳಿ. ಬೇಗ ತಲೆ ಎಲ್ಲ ಬಾಚ್ತೀನಿ. ಮೇಕಪ್ಗೆ ಹೆಂಗೆ ಮೇಡಮ್, ಹೆಂಗೆ ಕಾಣಿಸ್ತಾ ಇದ್ದಾರೆ ನಿಮ್ಮ ಹುಡುಗಿ? ಓಕೆ, ಏನೋ ಮಿಸ್ ಅನಿಸ್ತಾ ಇತ್ತು ನನಗೆ. ಯಾಕೋ ಇದು ಎಂಗೇಜ್ಮೆಂಟ್ ಲುಕ್ ಅನ್ಸಕತ್ತಿಲ್ಲ ನನಗೆ. ಹೌದಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮು. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಲ್ರಿ. ಇರಿ ಒಂದು ನಿಮಿಷ. ವೈನಿ ವೈನಿ. ಏನು ಪೂಜಾ? ಸ್ವಲ್ಪ ಕಾವ್ಯ ನೋಡಿ ಏನಾರ ಕಡಿಮೆ ಆಯ್ತಾ ಹೇಳ್ರಿ. ಯಾಕಂದ್ರೆ ನನಗೆ ಯಾಕೋ ಅದು ಅಷ್ಟು ಲುಕ್ ಅನ್ಸಕತ್ತಿಲ್ಲ. ಎಂಗೇಜ್ಮೆಂಟ್ ಫೀಲಿಂಗ್ ಕೊಡಾತಿಲ್ಲ. ಇದೇನು ಕಾವ್ಯ ನೀನು ಹಿಂಗೆ ರೆಡಿ ಆಗಿಯಲ್ಲ? ಯಾಕೆ ಮೇಡಮ್, ಚೆನ್ನಾಗಿ ಕಾಣಕತ್ತಾರಲ್ಲ. ಚೆನ್ನಾಗಿ ಕಾಣಕತ್ತಾಳ, ಆದ್ರೆ ನಮ್ಮ ಪೂಜಾ ಹೇಳ್ದಂಗ ಇದು ಎಂಗೇಜ್ಮೆಂಟ್ ಲುಕ್ ಇಲ್ಲ. ಎಂಗೇಜ್ಮೆಂಟ್ ಅಂದ್ರೆ ಹೆಂಗಿರ್ಬೇಕು? ಅಲ್ಲ ಕಾವ್ಯ, ನಿನಗರ ಗೊತ್ತಾಗ್ತಿದ್ದಿಲ್ಲ ಎಂಗೇಜ್ಮೆಂಟಿಗೆ ಸೀರೆ ಉಟ್ಕೋಬೇಕು ಹೌದಲ್ಲ? ಅಯ್ಯೋ ಅಕ್ಕ, ಈಗೆಲ್ಲ ಇದೇ ಟ್ರೆಂಡ್ ಆಗೈತಿ, ಇಂಥವ ಡ್ರೆಸ್ ಹಾಕೊಂತಾರ. ಅದೆಲ್ಲ ಇರ್ಲಿ ಕಾವ್ಯ, ಒಪ್ಕೊಂತೀನಿ. ಆದ್ರೆ ನಾವು ಈಗ ನಮ್ಮ ಸಂಪ್ರದಾಯನ ಬಿಟ್ಕೊಡಕ್ಕಾಗ್ತತೇನ? ಮನೆಗೆ ಈಗ ದೊಡ್ಡಪ್ಪ ದೊಡ್ಡಮ್ಮ ನೋಡಿದ್ರ ಈ ರೀತಿ ನಿನಗೆ ಒಪ್ಕೊಳ್ಳೋದಿಲ್ಲ. ಇನ್ನು ರಿಸೆಪ್ಷನಿಗೆ ಬೇಕಂದ್ರೆ ಈ ರೀತಿ ರೆಡಿ ಆಗು ಬೇಡ ಅನ್ನಲ್ಲ. ಆದ್ರೆ ಈಗ ನಿಂದು ಎಂಗೇಜ್ಮೆಂಟ್ ಸ್ವಲ್ಪ ಟ್ರೆಡಿಷನಲ್ ವೇ ಒಳಗೆ ರೆಡಿ ಆಗಿದ್ರೆ ಆಗ್ತಿತ್ತಲ್ಲ. ಹೌದು, ಪ್ರಜ್ವಲ್ ಮನೆಗೆ ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಾರ? ಅಯ್ಯೋ, ಇದನ್ನ ಪ್ರಜ್ವಲ ಸೆಲೆಕ್ಟ್ ಮಾಡಿದ್ದು ವೈನಿ, ಅದಕ್ಕೆ ನಾನು ಹಾಕೊಂಡೆ. ಇಲ್ಲ ಅಂದಿದ್ರ ಮೊನ್ನೆ ನಾನು ನೀವು ಹೋದಾಗ ಸೀರೆ ತಗೊಂಬಂದಿದ್ವಲ್ಲ ಅದನ್ನ ಉಟ್ಕೊಂತಿದ್ದೆ. ಪ್ರಜ್ವಲ್ ಕೇಳ್ದೆ, ಹಾಕೋ ಚೆನ್ನಾಗಿ ಕಾಣಿಸ್ತೈತಿ ಅಂತ ಅಂದ್ರು, ಅದಕ್ಕೆ ಹಾಕೊಂಡೆ. ಚೆನ್ನಾಗಿ ಕಾಣಕತ್ತೈತಿ, ಇಲ್ಲ ಅಂತ ಅನ್ನಕತ್ತಿಲ್ಲ. ಆದ್ರ ಸೀರೆ ಉಟ್ರೆ ಅದ್ರ ಲಕ್ಷಣನ ಬೇರೆ ಕಾವ್ಯ, ಅದಕ್ಕೆ ಹೇಳಿದ್ದು. ಸರಿ ಅಕ್ಕ, ನೀನು ಹೇಳೋ ರೀತಿನ ಉಟ್ಕೊಂತೀನಿ. ನೀನು ಹೇಳಿದ್ದು ನನಗೆ ಸರಿ ಅನ್ಸಾತೈತಿ. ನಿನಗೆ ಹಿಂಗೆ ಅನ್ಸಾತೈತಿ ಅಂತ ಅಂದ್ರೆ ಅಲ್ಲೇ ಬಂದವರಿಗೆಲ್ಲ ಹೆಂಗೆ ಫೀಲ್ ಆಗ್ಬೋದು. ಹೋಗ್ಲಿ ಬಿಡು, ಪರವಾಗಿಲ್ಲ. ಈಗ ಸೀರೆನ ಉಟ್ಕೊಂತೀನಿ, ನೋಡ್ತೀನಿ. ಆಮೇಲೆ ಬೇಕಂದ್ರೆ ಇದನ್ನ ಹಾಕೊಳಕ್ ಬರ್ತೈತೆ ಹೌದಲ್ಲ? ಹಾಂ, ಹಂಗೆ ಮಾಡ್ಬೇಕಂದ್ರೆ ಡ್ರೆಸ್ ಒಳಗೆ ಮಾತ್ರ ಚೆನ್ನಾಗೇ ಕಾಣತಿದೆ, ಸಖತ್ತಾಗೆ ಕಾಣತಿದೆ. ಆದ್ರೆ ನಮ್ಮ ಟ್ರೆಡಿಷನಲ್ ಲುಕ್ ಮಿಸ್ ಆಗಕತ್ತೈತಿ. ಮೇಡಮ್, ನನ್ನ ಫ್ರೆಂಡಿಗೆ ಸೀರೆ ಉಡಿಸ್ಬಿಡ್ರಿ, ಅದರೊಳಗಡೆ ಅವಳು ಭಾಳ ಚೆನ್ನಾಗೇ ಕಾಣಿಸೋದು. ಆಯ್ತು ಮೇಡಮ್, ಸೀರೆನ ಉಡಿಸ್ತೀನಿ ಬಿಡ್ರಿ. ನಾನು ಸ್ವಲ್ಪ ಕೆಲಸ ಐತಿ, ಬರ್ತೀನಿ. ಕಾವ್ಯ, ಸ್ವಲ್ಪ ಜಲ್ದಿ ರೆಡಿ ಆಗು. ಮೇಡಮ್, ಅವಳಿಗೆ ಬೇಗ ರೆಡಿ ಮಾಡಿಬಿಡ್ರಿ, ಈಗ ಭಾಳ ಟೈಮ್ ಆಗೈತಿ. ಎಲ್ಲರೂ ಹೊರಡಕ್ಕೆ ನಿಂತಾರೀಗ. ಸರಿ ಮೇಡಮ್, ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಬಿಡ್ರಿ. ಮೇಕಪ್ ಎಲ್ಲ ಆಗೈತಿ, ಸೀರೆ ಹಾಕಿ ಜ್ಯುವೆಲ್ಲರಿ ಹಾಕ್ಬಿಡ್ತೇನೆ. ಸರಿ ಮೇಡಮ್, ಸ್ವಲ್ಪ ಜಲ್ದಿನ ಆಗಲಿ. ನಾನು ಬೇಕಂದ್ರೆ ಹೆಲ್ಪ್ ಮಾಡ್ತೇನೆ ತಗೊಳ್ರಿ ನಿಮ್ಗೆ. ಸರಿ ಮೇಡಮ್, ಬರ್ರಿ. ಜಲ್ದಿ ಜಲ್ದಿ ಸಾರಿ ಡ್ರೆಪ್ಪಿಂಗ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಬಿಡ್ರಿ. ಅಂದ್ರೆ ಉಳಿದಿದ್ದೆಲ್ಲ ನಾನು ನೋಡ್ಕೊಂಡ್ಬಿಡ್ತೀನಿ. ಇವಾಗ ಹೆಂಗೆ ಕಾಣಿಸ್ತಾ ಇದ್ದಾರೆ ಮೇಡಮ್? ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಮೇಲೆ ಈಗ ನೀವು ನಮ್ಮ ಜೊತೆಗೆ ಬರಬೇಕು ಮೇಡಮ್. ಹಾಂ ಮೇಡಮ್, ಬರ್ತೀನಿ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಹುಡುಗನ ಮನೆಯಿಂದ ಒಂದು ಸೀರೆ ಕೊಡ್ತಾರಲ್ಲ, ಅದನ್ನು ಉಡ್ಸೋಕ್ಕೆಲ್ಲ ನೀವು ಹೆಲ್ಪ್ ಮಾಡಬೇಕು. ಅದ್ರ ಸಲುವಾಗಿನ ನನಗೆ ಅರ್ಜೆಂಟ್ ಒಳಗಡೆ ಎಲ್ಲ ಸಾರಿ ಉಡ್ಸೋಕ್ಕೆಲ್ಲ ಬರಲ್ಲ. ಸರಿ ಮೇಡಮ್, ಬರ್ತೀನಿ. ಸ್ವಲ್ಪ ಸಮಯದ ನಂತರ. ಇಲ್ಲಿ ನೋಡು ಕಾವ್ಯ, ಈ ಸೀರೆ ಉಟ್ಕೊಂಡು ಬಾ. ಪ್ರಜ್ವಲ್, ನೀನು ಅಷ್ಟೇ. ಇಬ್ರು ಜೋಡಿ ಮೇಲೆ ನಮ್ದ ಕಣ್ಬಿಡೋಂಗಾಗೈತೆ ನೋಡು. ಅಲ್ಲೇನ್ರಿ ಅಕ್ಕ? ಹೂನವ, ಒಬ್ರಿಗಿಂತ ಒಬ್ರು ಚಂದ ಕಾಣತ್ತಾರ. ಮೊದಲು ಮನೆಗೆ ಹೋದ್ಮೇಲೆ ಇವ್ರಿಗೆ ದೃಷ್ಟಿ ತೆಗೆದ್ಬಿಡ್ಬೇಕು. ನಡೆಯೋ, ಅಲ್ಲಿ ಬಂದವ್ರಿಗೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ. ಊಟಕ್ಕೆಲ್ಲ ವ್ಯವಸ್ಥೆ ಸರಿ ಐತೆಲ್ಲ ನೋಡ್ಕೊಂಡು ಬರೋಣ ಬಾ. ನಡೆಯೋದೇವು.
ನನಗೆ ನಿಜವಾಗ್ಲೂ ಈಗ ಸಮಾಧಾನ ಆಯ್ತು ನೋಡು. ಕಾವ್ಯನ ಮದುವೆ ಆಗಕತ್ತೈತಲ್ಲ, ನನಗೆ ಇಷ್ಟು ದಿವಸ ಏನೋ ಒಂಥರ ಗಿಲ್ಟ್ ಕಾಡಕತ್ತಿತ್ತು. ಇವಾಗ ಸಮಾಧಾನ ಆಯ್ತು ನೋಡು ಜೀವನ್. ನೀನು ಯಾಕೆ ಅಷ್ಟೆಲ್ಲ ಗಿಲ್ಟ್ ಮಾಡ್ಕೊತಿದ್ದಿ? ಯಾರ್ಯಾರು ಹಣೆ ಬರ ಎಲ್ಲಿರ್ತೈತಿ ಅಲ್ಲೇ ಮದುವೆ ಆಗೋದಲ್ಲ. ಇನ್ನು ನಮ್ಮ ಪೂಜಾಂದೊಂದು ಮದುವೆ ಆಗ್ಬಿಟ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ ನೋಡು. ಈಗ ನೆಕ್ಸ್ಟ್ ನಮ್ಮ ಪೂಜಾ ಹುಡುಕ್ಬೇಕು ನೋಡು. ಹೌದು, ಅವಳಿಗೆ ಒಂದು ಮದುವೆ ಅನ್ನೋದು ಸೆಟ್ ಆಗಿಬಿಡ್ತು ಅಂತಂದ್ರೆ ನಮ್ದೆಲ್ಲ ಟೆನ್ಷನ್ ಮುಗಿತೈತೆ ನೋಡು. ಈಗ ನಮ್ಮ ಮನೆ ಒಳಗಡೆ ಮದುವೆಗೆ ಅಂತ ಹೇಳಿ ಇರೋದು ನಮ್ಮ ಪೂಜಾ ಒಬ್ಬಕಿನ. ಹೌದು, ಆಕೆಗೆ ಎಂಥ ಹುಡುಗ ಸಿಗ್ತಾನೇನೋ ಅನ್ನೋದು ಟೆನ್ಷನ್ ಆಗ್ಬಿಡೈತಿ. ಮೊದಲೇ ಇಷ್ಟು ಉದ್ದ ಲೈಟಿನ ಕಂಬ ಥರ ಅದಾಳ. ಇನ್ನು ಲೈಟಿನ ಕಂಬ ತೆಂಗಿನ ಮರ ಇದ್ದಷ್ಟು ಉದ್ದಂತ ಹುಡುಗನ ಹುಡುಕ್ಬೇಕಷ್ಟ. ಹಾಯ್ ಸ್ವರೂಪ್. ಓ ಹಾಯ್ ಚಿರಂತ್, ಹೆಂಗದಿಯೋ? ಜೀವನ್ ಇವನು ನನ್ನ ಕ್ಲಾಸ್ಮೇಟು ಚಿರಂತ್ ಅಂತ ಹೇಳಿ. ಹಾಯ್ ಚಿರಂತ್. ಚಿರು ಇವನು ನಮ್ಮ ಬಾಮೈದ ಗೊತ್ತೈತಲ್ಲ, ಅಂದ್ರೆ ನಮ್ಮ ಮಿಸಸ್ ಅವರ ಅಣ್ಣ. ಓ ಹಾಯ್ ಜೀವನ್. ಹೌದು ಚಿರು, ನೀನು ಇಲ್ಲಿ? ಹೇ ಏನಿಲ್ಲಪ್ಪ, ಕರೀದ ಬಂದ್ಬಿಟ್ಟೆ ಅಂತ ಹೇಳಿ ಆಶ್ಚರ್ಯ ಪಡಾಕತ್ತೀಯಾ? ಇಲ್ಲ ಇಲ್ಲ, ನಮ್ಮ ಪಪ್ಪ ಇದ್ದಾರಲ್ಲ ಅವರು ಮತ್ತೆ ಇವಾಗ ಎಂಗೇಜ್ಮೆಂಟ್ ಐತಲ್ಲ ಆ ಹುಡುಗಿ ಅಪ್ಪ ಏನೋ ಕ್ಲೋಸ್ ಫ್ರೆಂಡ್ಸ್ ಅಂತ, ಹಾಗಾಗಿ ಈಗ ನನಗೆ ಗೊತ್ತಾಯ್ತು. ಅಂದ್ರೆ ಅಂಕಲ್ ಇದಾರಲ್ಲ, ಅಂದ್ರೆ ನಮ್ಮ ಮಾವ, ಅವರಪ್ಪನೂ ನಿಮ್ಮಪ್ಪನೂ ಫ್ರೆಂಡಾ? ಹೌದು, ಹಾಗಾಗಿ ಈಗ ನಮ್ಮಪ್ಪ ಎಲ್ಲಿ ಹೋದ್ರು ನಾನು ಬಿಡಾಕತ್ತೆ ಇಲ್ಲೋ, ಕರ್ಕೊಂಡು ಹೊಂಟು ಬಿಟ್ಟಾರ. ನಾನು ಬರಲ್ಲ ಅಂದ್ರೂ ಬಿಡಾಕತ್ತಿಲ್ಲ. ಈಗ ಗೊತ್ತೈತಲ್ಲ ನಿನಗೆ, ಮೊದ್ಲ ಮದುವೆ ಆಗಾಕತ್ತೈತಿ ಅಂತ ಅಂದ್ರೆ ಎಲ್ಲಾ ಕಡೆ ಈಗ ಮದುವೆ ಆಗೋ ಹುಡುಗರನ್ನ ಕರ್ಕೊಂಡು ಹೊಂಟು ಬಿಡ್ತಾರ. ಹುಡುಗ ಇದ್ರ ಹುಡುಗ, ಹುಡುಗಿ ಇದ್ರ ಹುಡುಗಿ. ಅಲ್ಲಿ ಹೋದ್ಮೇಲೆ ಅವ್ರಿಬ್ರು ಜಂಟಿ ಮಾಡ್ಬೇಕಲ್ಲ, ಒಂಟಿ ಇದ್ದವ್ರನ್ನ. ಅದು ನಿಜ ನೋಡ್ರಿ. ಅದಕ್ಕೀಗ ತಾವು ಬಂದಿದ್ದೇನೋ. ಒಟ್ಟು ಹಿಂಗಾರ ಬಂದು ಭೇಟಿ ಅದೆಲ್ಲೋ ಸಾಕ್ ಬಿಡು. ಮತ್ತೆ ಏನೋ ನಿನ್ನ ಹಾಸ್ಪಿಟ್ಲ್ ಎಲ್ಲಿವರೆಗೂ ಬಂತು? ಆಲ್ಮೋಸ್ಟ್ ಮುಗ್ಯಾಕತ್ತೈತೆ ನೋಡು. ಈಗ ಸಣ್ಣ ಪುಟ್ಟ ಕೆಲಸಗಳಿದಾವು, ಇನ್ನೊಂದು 2 ತಿಂಗಳ ಇನ್ನಾಗ್ರಲ್ಲಿ ಇಟ್ಕೊಂತೀನಿ. ನಿನ್ನನ್ನು ಕರಿತೀನಿ, ಮಿಸ್ ಮಾಡ್ಬಿಡಪ್ಪ, ಬಂದ್ಬಿಡು. ಬರ್ತೀನಿ, ಆದ್ರೆ ಯಾವ್ದಾರ ಹುಡುಗಿ ಇದ್ರೆ ನೋಡ್ಬಿಡು. ನನಗೆ ನಮ್ಮ ಅಪ್ಪನ ಕಾಟ ತಡೆಯಕ್ ಆಗತ್ತಿಲ್ಲ ನೋಡು. ಎಲ್ಲಿ ಹೋದ್ರು ಹೇಳ್ಕೊಂಡು ಹೊಂಟಾರ. ಒಂದು ಹುಡುಗಿ ಅನ್ನೋದೊಂದು ಫಿಕ್ಸ್ ಆಗ್ಬಿಟ್ರೆ ನಾನು ಟೆನ್ಷನ್ ಫ್ರೀ ಆಗ್ತೇನೆ ನೋಡಪ್ಪ. ಸುಮ್ಮನೆ ಸಣ್ಣ ಹುಡುಗರ ಗತೆ ಅಪ್ಪ ಅಮ್ಮನ ಹಿಂದೆ ಬಾಲ ಅಳ್ಳಾಡ್ಸ್ಕೊಂಡು ಬರ್ಬೇಕಂದ್ರೆ ನನಗೆ ಭಾಳ ಬೇಜಾರಾಗ್ತದೆ ನೋಡು. ಯಾಕೆ ಹಂಗೆ ಮಾತಾಡ್ತಿದ್ದಿ? ಬಾಲ ಅಳ್ಳಾಡ್ಸ್ಕೊಂಡು ಬರ್ತೀನ? ಪಾಪ ಅವ್ರಿಗೆ ಒಂದು ಒಳ್ಳೆ ಹುಡುಗಿ ಸಿಗ್ತಾಳೆನ ನಿನಗ ಅಂತಂದು ಹೇಳಿ ನೀನು ಒಂಟಿ ಅದೆಯಲ್ಲ, ಜಂಟಿ ಮಾಡಬೇಕು ಅಂತಂದು ಹೇಳಿ ಹುಡುಕಾಡಕ್ ನೋಡಾಕತ್ತಾರ. ನೀನು ಅವ್ರಿಗೆ ಹಿಂಗೆ ಮಾಡಕತ್ರ ನಾಳೆ ಮದುವೆ ಆದ್ರೆ ನಿನ್ನ ಹೆಂಡತಿ ಅವ್ರ ಹತ್ರ ಬಿಡ್ತೀನ? ನಿನ್ನ ಹತ್ರ ಕರ್ಕೊಂಡು ಅಡ್ಯಾಡ್ತಿ ಇಲ್ಲ? ಅದು ನಿಜಾನೋ, ಆದ್ರೆ ಹೋದಲ್ಲೆಲ್ಲ ಅವ್ರ ಹಿಂದಿಂದ ಹೋಗ್ಬೇಕಂದ್ರೆ ಎಷ್ಟು ಬೇಜಾರಾಗ್ತೈತಿ ಹೇಳಿ ನೋಡೋಣ. ನನಗೆ ಬೇಕಾಗಿತ್ತಾರ ಹುಡುಗಿ ಸಿಗಾಕತ್ತಿಲ್ಲ, ಸಿಕ್ಕ್ರ ಅವ್ರಿಗೆ ಇಷ್ಟ ಆಗಾಕತ್ತಿಲ್ಲ, ಅವ್ರಿಗೆ ಇಷ್ಟ ಆಗಿದ್ದ ಹುಡುಗಿ ನನಗೆ ಇಷ್ಟ ಆಗಲ್ಲ. ಅದು ನಾನು ಮದುವೆ ಆಗೋ ಹುಡುಗಿ ಎಲ್ಲದಾಳು ಏನ್ ತಾನು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನಿರೋ ಹೈಟಿಗ ಕರೆಕ್ಟ್ ಆಗಿರೋ ಹುಡುಗಿನ ಸಿಗಾಕತ್ತಿಲ್ಲನೋ, ಇಷ್ಟಿಷ್ಟು ಕುಳ್ಳಕ್ ಸಿಗಾಕತ್ ಬಿಟ್ಟಾರ. ಆಯ್ತು ಬಿಡಪ್ಪ, ನಿಂದೊಂಥರ ಸಂಕಟ ಅಲ್ಲ. ಆದಷ್ಟು ಬೇಗ ನಿನಗೆ ಹುಡುಗಿ ಸಿಗ್ತಾಳ ಆತಾ? ಅದು ಏನ್ ಗೊತ್ತಾ, ನಾನು ಇಲ್ಲೊಂದು ಹುಡುಗಿ ನೋಡಿದೆ ಕಣೋ. ಆದ್ರ ಏನು ಇಲ್ಲೊಂದು ಹುಡುಗಿ ನೋಡ್ದ್ಯಾ? ಅಂದ್ರೆ ಪಟಾಯಿಸ್ಕೊಂಡೆ ಹೆಂಗ? ಇಲ್ಲಪ್ಪ, ನೋಡಿದೆ, ನೋಡಕ್ಕೂ ಚೆನ್ನಾಗದಾಳ. ಅದೇನೋ ಅಂತಾರಲ್ಲ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿ, ಹಂಗೇನೋ ಇಷ್ಟ ಆಗ್ಯಾಳ. ಆದ್ರ ಆ ಹುಡುಗಿಗೆ ನಾನು ಇಷ್ಟ ಆಗ್ತೇನೋ ಇಲ್ಲೋ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಯಾರು ಏನು ಎತ್ತ ಒಂದೂ ಗೊತ್ತಿಲ್ಲ ಕಣೋ. ಒಂದ್ ಕಡೆ ಈ ಸ್ನೇಹಿತರದ್ದು ಮಾತುಕತೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಇನ್ನೊಬ್ರು ಸ್ನೇಹಿತರದ್ದು ಮಾತುಕತೆ ನಡೀತಾ ಐತಿ. ಅದೇನಂತ ಕೇಳ್ಕೊಂಬರ್ರಿ. ಈಗ ಖುಷಿ ಆತೇನಪ್ಪ, ಮಗಳ ಮದ್ವೆ ಅಂತೂ ಇಂತೂ ಆಗಕತ್ತೈತಿ. ಇವತ್ತು ಎಂಗೇಜ್ಮೆಂಟ್ ಆತಂತಂದ್ರೆ ಇನ್ನೊಂದು ತಿಂಗಳೊಳಗಡೆ ಮದ್ವೆ ಮಾಡಿ ಮುಗಿಸ್ಬಿಡ್ತಿ, ಹೌದಲ್ಲ? ಹೂನಪ್ಪ, ಈಗ ಸಮಾಧಾನ ಆಯ್ತು ನೋಡು ನನಗೆ. ಅಂತೂ ಇಂತೂ ನಮ್ಮ ಕಾವ್ಯನ ಮದುವೆ ಆಯ್ತು. ಈಗ ನೆಕ್ಸ್ಟ್ ನಮ್ಮ ಪೂಜಾದೊಂದು ಆಗ್ಬಿಟ್ರೆ ಟೆನ್ಷನ್ ತಪ್ತೈತೆ ನೋಡಪ್ಪ. ಈಗ ನಮ್ಮ ಪೂಜಾ ಒಂದು ಒಳ್ಳೆ ಹುಡುಗ ಸಿಕ್ಬಿಟ್ರೆ ನಾನು ಆರಾಮ್ ನೆಮ್ಮದಿಯಿಂದ ಇರ್ತೇನೆ ನೋಡು. ಒಳ್ಳೆ ಸೊಸಿನೂ ಬಂತಾಳ, ಒಳ್ಳೆ ಅಳಿಯ ಒಬ್ಬನ್ ಸಿಕ್ಬಿಟ್ರೆ ಇನ್ನೇನಪ್ಪ ಲೈಫ್ ಸ್ವರ್ಗಕ್ಕಿಂತ ಏನು ಕಮ್ಮಿ ಇಲ್ಲ ನೋಡು. ಅದು ನಿಜ ನೋಡು. ನಮ್ಮ ಪೂಜಾ ಒಂದು ಯಾವ್ದಾರು ಒಳ್ಳೆ ಹುಡುಗನ ಹುಡುಕ್ಬೇಕಾಗೈತಿ, ನೋಡೋಣ. ಹಾಯ್ ದೇವು. ಹಾಯ್ ಹರೀಶ್, ಹೆಂಗದಿಯೋ? ಅಂತೂ ಇಂತೂ ಬಂದಿಲ್ಲ ನನ್ನ ಮಗಳ ಎಂಗೇಜ್ಮೆಂಟಿಗೆ. ಖುಷಿ ಆತ್ ಕಣೋ. ಅಂದಂಗ ಇವ್ರು ಯಾರು ನಿನಗೆ ಗೊತ್ತಿತ್ತಲ್ಲ, ನನ್ನ ಫ್ರೆಂಡ್. ಗೊತ್ತು ಬಿಡು, ಇವರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ನನಗೆ ಗೊತ್ತು. ಒಂದ್ಸರಿ ಪರಿಚಯ ಮಾಡಿಸ್ಕೊಟ್ಟಿದ್ದಿ. ಹಾಯ್ ಸರ್. ಅಯ್ಯೋ ಸರ್ ಅಂತೆಲ್ಲ ಏನ ಕರಿಬೇಡ್ರಿ, ನನ್ನ ಹೆಸರು ರಮೇಶ್. ಹಾಯ್ ರಮೇಶ್, ನಿಮ್ಮನ್ನೆಲ್ಲ ಮೀಟ್ ಮಾಡಿ ಭಾಳ ಖುಷಿ ಆಯ್ತು. ಆಮೇಲೆ ಈಗ ನನ್ನ ಮಗನ ಮದುವೆ ವಯಸ್ಸಿಗೆ ಬಂದಾನಲ್ಲೋ, ಹಾಗಾಗಿ ನಾನು ಫಂಕ್ಷನಿಗೆ ಬಂದಿಲ್ಲ ಅಂದ್ರು ನನ್ನ ಮಗಗೆ ಹುಡುಗಿ ಹುಡ್ಕಾಕರ ಬರೋದಾಗೈತೆ ನೋಡು. ಅಂದ್ರೆ ನೀವು ನಿಮ್ಮ ಮಗಗೆ ಹುಡುಗಿ ಹುಡ್ಕಾಕತ್ತೀರಿ? ಹೌದ್ರಿ, ನಾವು ಹುಡುಗಿ ಹುಡ್ಕಾಕತ್ತೇವಿ. ಅವ್ನು ಬೇರೆ ಇಷ್ಟು ಉದ್ದ ಅದಾನ, ಎಲ್ಲೇ ಅವ್ನಿಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ ಆಗಲ್ಲ, ನಮ್ಗೆ ಇಷ್ಟ ಆದ್ರೆ ಅವ್ನಿಗೆ ಇಷ್ಟ ಆಗಿರಂಗಿಲ್ಲ. ಹಾಗಾಗಿ ಇನ್ನು ಹುಡುಕಾಡ್ಕೊಂತ ಅಡ್ಡಾಡೋದಾಗೈತೆ ನೋಡು. ಎಲ್ಲರ ಫಂಕ್ಷನ್ ಐತಿ ಅಂತಂದೇಳಿ ಹೊಂಟ್ರೆ ಸಾಕು, ಬರಾಕ್ ನಾನು ಯಾಕೆ ಅಂತಂದೇಳಿ ಹಠ ಮಾಡ್ತಾನೆ ನೋಡ್ರಿ. ಅಂದ್ರೆ ಈಗ ನೀನು ನಿನ್ನ ಮಗಗೆ ಹುಡುಗಿ ಹುಡ್ಕಾಕತ್ತಿದ್ದಿ, ಹೌದಲ್ಲ? ಹೂನಪ್ಪ. ಯಾವ್ದಾರ ಹುಡುಗಿ ನೋಡಿದೋ ಹೆಂಗೋ? ಅಯ್ಯೋ ನೋಡಿದ್ನೋ, ಆದ್ರೆ ಅವ್ರ ಅಪ್ಪ ಅಮ್ಮ ಯಾರು ಏನಂತ ನನಗೆ ಗೊತ್ತಾಗಿಲ್ಲ. ಅವಳು ನನ್ನ ಮಗಗೆ ಕರೆಕ್ಟ್ ಸೂಟ್ ಆಗ್ತಾಳ ಅಂತ ಅನ್ಸಕತ್ತೈತಿ, ಅದ್ರ ಸಲುವಾಗಿ. ಹೌದಾ? ಎಲ್ಲಿ ನೋಡಿದ್ಯೋ? ಇಲ್ಲ, ಈ ಫಂಕ್ಷನ್ ಹಾಲ್ ಒಳಗಡೆ ನೋಡಿದೆ. ಅದು ನಿಮ್ಮ ಮಗಳು ಎಂಗೇಜ್ಮೆಂಟ್ ನಡೆಯಕತ್ತಿತ್ತಲ್ಲ, ನಿಮ್ಮ ಮಗಳ ಪಕ್ಕಕ್ಕೆ ನಿಂತಿದ್ದ ಹುಡುಗಿನೋ? ಓ, ನಮ್ಮ ಪೂಜಾ, ಕಾವ್ಯನ್ ಕ್ಲೋಸ್ ಫ್ರೆಂಡ್ ಹೋಗಿ. ಅದ ಹುಡುಗಿನ, ಅದ ಬೆಳ್ಳಗ ಉದ್ದಕ್ಕಿದ್ಲು ನೋಡು, ಕಾವ್ಯನ್ ಪಕ್ಕಕ್ಕೆ ನಿಂತಿದ್ಲು. ಅದು ಒಂದು ರೀತಿಯಿಂದ ಹಳದಿ ಕಲರ್ ಸೀರೆ ಉಟ್ಟಿದ್ಲು ಅನಿಸ್ತೈತಪ್ಪ. ಅಯ್ಯೋ ಏನ್ರಿ, ಅವಳು ನಮ್ಮ ಮಗಳ ಪೂಜಾ. ಓ, ಅಂದ್ರೆ ಭಾಳ ಒಳ್ಳೇದಾಯ್ತಲ್ಲ. ಅದು ನನ್ನ ಮಗಗ ಅಂದ್ರ ನಿಮ್ಮ ಮಗಳನ್ನ ಕೊಡಾಕ್ ನೀವು ಒಪ್ಕೊಂತೀರೇನಂತ. ನನ್ನ ಮಗ ಇದಿಷ್ಟು ನನ್ನ ಮಗನ ಬಯೋಡಾಟಾ. ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ದೇವುಗಂತೂ ಗೊತ್ತಿದ್ದೈತಿ, ಬೇಕಂದ್ರೆ ನೀವು ಕೇಳ್ಕೊಳ್ರಿ. ಆಯ್ತು, 1 ನಿಮಿಷ ತಡೀರಿ. ದೇವು, ನಿನಗೆ ಹೆಂಗೆ ಅನಿಸ್ತತಿ? ನಾನು ನಮ್ಮ ಪೂಜಾಗ ಒಂದು ಒಳ್ಳೆ ಹುಡುಗ ನೋಡ್ಬೇಕು ಅಂತ ಮಾತಾಡಕತ್ತಿದ್ವಿ. ಈಗ ನಿನಗೇನು ಅನಿಸ್ತತಿ? ನನಗೆ ಕೇಳಿದ್ರ ನೀನು
ನಮ್ಮ ಶರತ್ ಒಳ್ಳೆ ಹುಡುಗನ ಅವನಿಗೆ ನಿಮ್ಮ ಪೂಜಾನ್ ಕೊಟ್ಟು ಮದುವೆ ಮಾಡೋದ್ರೊಳಗಡೆ ಏನು ತಪ್ಪಿಲ್ಲ ನೋಡು. ಪೂಜಾನು ಆರಾಮಾಗಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಾ. ಆತಪ್ಪ ನೀನ್ ಹೇಳಿದಲ್ಲ ಆದಂಗ ಹಂಗಂತ ಹೇಳಿ ನನ್ನ ಮಾತಿನ ಮೇಲೆ ಹೋಗ್ಬೇಡ. ಒಂದ್ ಮಾತು ಪೂಜಾಗೂ ಕೇಳು, ಆಕಿಗೆ ಇಷ್ಟ ಆಯ್ತು ಅಂತಂದ್ರೆ ಮದುವೆ ಮಾಡು, ಇಲ್ಲ ಅಂದ್ರೆ ಬೇಡ. ಹೌದು ದೇವು, ನೀನ್ ಹೇಳೋದು ನಿಜನ. ಮೊದಲು ನಮ್ಮ ಮನೆಗೆಲ್ಲರ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ಅವರೆಲ್ಲ ಏನ್ ಹೇಳ್ತಾರೆ ನೋಡ್ತೀನಿ. ನಮ್ಮ ಸ್ವರೂಪಗೂ ಕೇಳ್ತೀನಿ, ಅವರೆಲ್ಲ ಹೂ ಅಂತಂದ್ಮೇಲೆ ನಮ್ಮ ಪೂಜಾಗೂ ಒಂದ್ ಮಾತು ಕೇಳೇ ಬಿಡ್ತೀನಿ. ಆಕಿಗೆ ಈ ಮದ್ವಿಗ ಒಪ್ಪಿಗೆ ಕೊಟ್ಲು ಅಂದ್ರೆ ಮಾತ್ರ ಮುಂದುವರಿಯೋದು, ಇಲ್ಲ ಅಂತ ಅಂದ್ರ ಏನಂತೀರಿ? ಓ ಅದಕ್ಕೇನಂತ ಬಿಡ್ರಿ, ನಾನು ನಮ್ಮ ಮಗ ಕೇಳ್ತೀನಿ. ಮೊದಲು ಹುಡುಗ ಹುಡುಗಿ ಒಪ್ಪಬೇಕಲ್ಲ, ಅವ್ರು ಒಪ್ಪಿದ್ಮೇಲೆ ಮುಂದುವರಿಯೋದು, ಇಲ್ಲಾಂದ್ರೆ ಫೋರ್ಸೆಬ್ಲಿ ಮದುವೆ ಮಾಡಕ್ ಆಗೋದಿಲ್ಲ. ಕೊನೆ ತನಕ ಅವರಿಬ್ರು ಚಂದಾಗಿರ್ಬೇಕಲ್ಲ ರೀ, ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಅವ್ರ ಖುಷಿನ ನಮ್ಮ ಖುಷಿ ಆಯ್ತಲ್ಲ, ಮತ್ತಿನ್ನೇನು. ಇದಕ್ಕೆಲ್ಲ ಒಂದ್ ದಿವಸ ಒಳ್ಳೆ ದಿವಸ ನೋಡಿ ಮಾತಾಡಿ ಎಲ್ಲ ಫಿಕ್ಸ್ ಮಾಡ್ಬಿಡು ಅಂತ ಹೇಳ್ರಿ. ರಮೇಶ ಏನೋ ದೇವು, ನನಗನ್ಸಿದ ಮಟ್ಟಿಗೆ ಒಳ್ಳೆ ಸಮಯ ಬಂದಾಗ ಭಾಳ ಕಾಯಿಸ್ಬಾರ್ದು. ಎಲ್ಲ ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಅದಾರ. ನಮ್ಮ ಪೂಜಾನು ಹೆಂಗಿದ್ರು ಇಲ್ಲೇ ಅದಾಳ. ಒಂದು ಅಫಿಷಿಯಲ್ ಆಗಿ ಒಂದು ಮಾತು ಮಾತಾಡ್ಬಿಡೋಣ. ಅಂದ್ರೆ ಈಗ ಸದ್ಯಕ್ಕೆ ಹಿಂಗೆ ಮಾತಾಡೋದು ಪೂಜಾಗೂ ಅವ್ರ ಮಗಗೂ ಒಬ್ರಿಗೊಬ್ರಿಗೆ ಇಷ್ಟ ಆಯ್ತು ಅಂತ ಅಂದ್ರೆ ಮುಂದೆ ಫಿಕ್ಸ್ ಮಾಡಕ್ ಬರ್ತೈತಿ. ಏನಂತಂದು ಹೇಳಿ ಇಲ್ಲೇ ಕ್ಲಾರಿಟಿ ಸಿಕ್ಬಿಡ್ತೈತಿ. ಹೆಂಗಂತಿದಿ? ಅದು ನಿಜಾನ. ಕ್ಯಾಶುವಲ್ ಆಗಿ ಒಂದ್ಸಲ ಎಲ್ಲರ ಹತ್ರ ಮಾತಾಡಿದ್ರು ನಡೀತೈತಿ. ಏನ್ ಈಗ ಮಾತಾಡಿದ ಕೂಡಲೇ ಮದುವೆ ಫಿಕ್ಸ್ ಆಗಂಗಿಲ್ಲ. ಸರಿ ಹಂಗಂದ್ರೆ ಮತ್ತೆ ಆಗ್ತಡ ಏನಂತೀಯೋ? ನೀವ್ ಹೆಂಗ್ ಹೇಳ್ತೀರಿ ಹಂಗಪ್ಪ. ನನ್ನ ಮಗಗಂತರೂ ಆ ಹುಡುಗಿ ಸೂಟ್ ಆಗ್ತಾಳ ಅಂತ ಅನಿಸ್ಬಿಟ್ಟೈತಿ. ನಿಮ್ಮ ಮಗಳ ಕರೆಕ್ಟ್ ಜೋಡಿ ಆಯ್ತಲ್ಲ, ಮತ್ತಿನ್ನೇನು. ಏನಪ್ಪಾ ದೋಸ್ತ, ಮನ್ಯಾಗಿನ ಮಂದಿಯವ್ರ ಹತ್ರ ಎಲ್ಲ ಮಾತಾಡೋಣ ಈಗ. ಆಯ್ತಪ್ಪ, ನೀನ್ ಹೇಳಿದ್ರೆ ಇನ್ನ ತಡ ಮಾಡೋದ್ ಬೇಡ. ಹುಡುಗ ಹುಡುಗಿನೂ ಒಂದ್ಸಲ ನಿಲ್ಲಿಸಿ ಅವ್ರಿಬ್ರಿಗೂ ಮಾತಾಡಕ್ ಒಂದ್ ಸ್ವಲ್ಪ ಆಸ್ಪದ ಕೊಟ್ಟು ಅವ್ರಿಬ್ರು ಹ್ಞೂ ಅಂದ್ರ ಆದಷ್ಟು ಜಲ್ದಿ ಅವ್ರಿಬ್ರದ್ದು ಎಂಗೇಜ್ಮೆಂಟ್ ಮಾಡೋದ. ಸರಿ ಮತ್ತೆ ಯಾಕೆ ತಡ, ನಡಿ ಹಂಗಾರ.